ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡಕ್ ಹೋದ್ರೆ ಒಂದು ನೈಟ್ ಡ್ರೈವ್ ಹೋಗೋಣ ಅಂತ ದರ್ಶನ್ ಹೇಳ್ದ. ಇಲ್ಲಿ ನಾಳೆ ಗರ್ಲ್ ಫ್ರೆಂಡ್ ನಾಗರಬಾವಿ. ಸೊ ನಾಗರಬಾವಿಯಲ್ಲಿ ಒಂದು ರೀಲ್ ನೋಡಿದ್ವಿ. ಆ್ಯಕ್ಚುಲಿ ನೋಡಕ್ ಹೋದ್ರೆ ವೈಟ್ ಪಲಾವ್ ತುಂಬಾ ಫೇಮಸ್ ಆಗ್ತಾ ಇದೆ ಅಂತ. ಯಾರೋ ಒಬ್ರು ಲಗ್ಗೆರೆಯಿಂದ ಬಂದು ಅಲ್ಲಿ ನಾಗರಬಾವಿಗೆ ಬಂದು ತಿಂತಾರಂತೆ. ಸೊ ಓಕೆ, ಟೆಂಪ್ಟ್ ಆಯ್ತು ಅಲ್ವಾ? ಮಾತಾಡೋ ಇರ್ಲಿ ಕಣ, ಅದೇನು ಪರವಾಗಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಕವರ್ ಮಾಡೋಣ ಅಂತ. ನಾವಿಬ್ಬರೇ ಅಲ್ಲ, ಇನ್ನೊಬ್ರು ಬರ್ತಾರೆ, ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ದರ್ಶನ್, ಅಲ್ಲಿ ತನಕ ನೀನು ನಿನ್ನ ಕ್ಯಾಮ್ರಾ ಆ್ಯಂಗಲ್ಸ್ ಡಿಫ್ರೆಂಟಾಗಿ ತೋರಿಸು. ಇದೇ ಇಬ್ರು ಗೆಟಪಾಗಿ ಬಂದ್ಬಿಟ್ಟವನು ಲಾಗ್ ಅಂತ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಇವನಲ್ವಾ? ಎಲ್ಲಿ ನಮ್ಮ ರಾಜೀವ್ ಫುಲ್ ಗೆಟಪಲ್ಲಿ ಇರ್ತಾನೆ ಅಂತ ನೋಡಿದ್ರೆ ಅವನೇ ಅಲ್ಲಿ ನೋಡಿ ಹಾಯ್ ರಾಜೀವ್, ವೆಲ್ಕಮ್ ಟು ದ ವ್ಲಾಗ್. ಸೊ ನಿನ್ ಬಗ್ಗೆನೇ ಇವಾಗ ದರ್ಶನ್ ತುಂಬಾ ಸೂಪರ್ ಆಗಿ ಹೇಳ್ತಾ ಇದ್ದ. ತುಂಬಾ ಬೀಪ್ ಬರುತ್ತೆ. ಸರಿ ಗಾಯ್ಸ್, ಬನ್ನಿ ಹೋಗೋಣ. ಎಲ್ಲಿ ಹೋಗ್ತೀವಿ ಗೊತ್ತಾ? ಡಿನ್ನರ್ಗೆ ಎಲ್ಲಿ ಹೋಗ್ತಿದ್ವಿ ಗೊತ್ತಾ? ಅದು ಅದು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಲ್ಲ, ಆದ್ರೂ ಕರೆದ್ರೆ ಬರ್ತಾರಲ್ಲ ಆ ತರ ಫ್ರೆಂಡ್ ಇಟ್ಕೊಳ್ಳಿ. ಲೈಫ್ ಸೂಪರ್ ಆಗಿರುತ್ತೆ. ಇವಾಗ ಹೋಗೋಣ. ನಾಗರಬಾವಿ ಹೋಗ್ತಿದೀವ. ವೈಟ್ ಪಲಾವ್ ಅಂತೆ. ವೈಟ್ ಪಲಾವ್ ಬಿರಿಯಾನಿ ನೋಡಿ. ಗ್ರೀನ್ ಸಿಗ್ನಲ್ ಬಿತ್ತು. ಒಳ್ಳೆ ಸಿಗ್ನಲ್ ಕಾಣೋ, ಒಳ್ಳೆ ಸಿಗ್ನಲ್. ಗ್ರೀನ್ ಸಿಗ್ನಲ್ ಬಂದ್ರೆ ಒಳ್ಳೆ ಸಿಗ್ನಲ್. ಹಾ, ಮುಂದೆ ಲೆಫ್ಟ್ ಆಗುತ್ತೆ. ಸೊ ಇವತ್ತು ಆ್ಯಕ್ಚುಲಿ ನೋಡೋಕೋರೆ ನಮ್ಮ ದರ್ಶನೇ ಕರ್ಕೊಂಡು ಹೋಗ್ತಿರೋದು. ರೂಟ್ ನನಗೆ ಗೊತ್ತಿಲ್ಲ ಇವತ್ತು. ಸೊ ಕರೆಕ್ಟ್ ಗೊತ್ತಲ್ಲ, ನಾಗರಬಾವಿ ಓಷನ್ ಬಾರ್ ಪಕ್ಕದಲ್ಲಿ ಆಪೋಸಿಟ್. ಹಾಂ, ಮಾಡಿಲ್ಲ ರೆಕಾರ್ಡೇ ಮಾಡಲ್ಲ. ಸೂಪರ್ ಕಣ ನಾಗ. ಬ್ರೋ, ನಿಮ್ನ ಟ್ರಸ್ಟ್ ಮಾಡ್ಕೊಂಡು 3 ಜನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದೀನಿ. ಯಾವ್ದೋ ಪೇಜ್ ಹೆಸರದು? ಶಶಾಂಕ. ಗೈಸ್, ನೀವೆಲ್ಲ ಯಾವಾಗ ನೈಟ್ ಡ್ರೈವ್ ಹೋಗ್ತೀರಾ? ನೈಟ್ ಡ್ರೈವ್ ಹೋದ್ರೆ ಎಲ್ಲರೂ ತಿನ್ನಕ್ಕೆ ಹೋಗ್ತೀರಾ ಅಥವಾ ರ್ಯಾಂಡಮ್ ಆಗಿ ಯಾರು ಹೋಗ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಯಾರೋ ರಾಜೀವ್, ನೀನ್ ಎಷ್ಟು ಇಟ್ಕೊಂಡ? ಕ್ಯಾಮೆರಾ ಫಿಕ್ಸ್ ಮಾಡ್ಕೋಬಿಡ ದಿನೇಶ್. ಬೆಸ್ಟ್. 1 GB ಹಾಕ್ಬಿಡು ಕಣ. ಮೆಮರಿ ಕಾರ್ಡ್ ಕಾಸಾದ್ರೆ ಆಗ್ಲಿ, ಹಾಕೋಬಿಡು. ಕಂಟೆಂಟ್ ಮೇನ್ ಇದೆ ಕಣ. ವೈಟ್ ಪಲಾವ್ ರಾಜೀವ್ ನೋಡ, ಲೆಫ್ಟ್ ಅಲ್ಲಿ ಮಹಾದೇವಣ್ಣ. ನಾವು ಹೋಗ್ಬೇಕಾಗಿರೋದು ಅದಲ್ಲ. ಅದ್ರ ಫೋಕಸ್ ಆಗ್ತಾ ಹೋಗತ್ತವನು ರಾಜೀವ್ ಪಾಪ. ಇದೇ ಅಂಗಡಿ ಬಂತ ಅಂತ. ಇವನೇನು ಅವನಲ್ಲ ಕಣ. ಇದಿಲ್ಲ ದಿನೇಶ್, ಹಾಕಿಲ್ಲ. ಹಾಕಿಲ್ಲ ಹಾಕೊಂಡು ದಿನೇಶ್ ಒಂದು ಬಂದಿದ್ದು ಹಾಕೋಣ. ದಿನೇಶ್ ಒಂದು ಬಂದಿದ್ದು ಹಾಕೋಣ. ಫಸ್ಟ್ ಈ ಥರ ನಡ್ಕೊಂಡವನೇ. ಗೈಸ್, ಆ್ಯಕ್ಚುಲಿ ಹೇಳೋಕೋರ ಒಂದು ದೊಡ್ಡ ಬಲ್ಪು. ಏನಂತ ಹೇಳಿದ್ರೆ, ನಾವು ಹುಡ್ಕೊ ಬಂದಿರೋದು ನಾಗರಬಾವಿ ಸರ್ಕಲ್ಲೇ ಕರೆಕ್ಟಾಗಿ ಅಲ್ಲಿದೆ ನೋಡಿ. ಏನೋ ಓಷನ್ ಬಾರ್ ಆಪೋಸಿಟ್ ತಾನೆ ಅದು. ಓಷನ್ ಬಾರ್ ಆಪೋಸಿಟಲ್ಲಿ ಬಂದಿದ್ದೀವಿ. ಬಟ್ ಆದರೆ ಅಂಗಡಿನೇ ಇಲ್ಲ. ಬೇರೆ ಯಾವುದೋ ಅಂಗಡಿ ಇದೆ. ಅವನು ಹೇಳಿದ ಅಂಗಡಿನೇ ಇಲ್ಲ. ಗೈಸ್, ಇವಾಗ ಫುಲ್ ಡಿಸಪಾಯಿಂಟಲ್ಲಿ ಇದ್ದಾರೆ. ಅವನೆಲ್ಲ ಫೋನ್ ಮಾಡಿ ಕೇಳ್ತವನೆ ಎಲ್ಲಿ ಯಾವ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ. ಏನೋ ಇದೆಯಾ ಗೈಸ್? ಹೌ ಡಿಸಪಾಯಿಂಟೆಡ್ ಆರ್ ಯು? ವೆರಿ ಮಚ್. ಏನಾಯಿತು ಅಂತಂದರೆ, ನಾವು ಹುಡ್ಕೊಂಡು ಕರೆಕ್ಟಾಗಿ ಬಂದ್ವಿ. ಬಟ್ ಇಲ್ಲಿ ನೋಡೋಕ್ಕೋದ್ರೆ ಆ ಶಾಪೇ ಇಲ್ಲ. ಅದೇ ಥರ ಶಾಪ್ ಮಹಾದೇವನ ವೈಟ್ ಪಲಾವ್ ಇದೆ. ಬಿಕಾಸ್ ಅವರು ಹಳೆ ಅಂಗಡಿ ಅಲ್ಲೇ ಇಟ್ಟಿದ್ರು. ಸೊ ಅದನ್ನೇ ನಡೆಸ್ಕೊ ಬರ್ತಿದ್ದಾರೆ. ಬಟ್ ಇವ್ರು ಹೇಳಿದ್ದು ಬೇರೆ ಯಾವುದೋ ಅಂಗಡಿ ರೀಲ್ಸಲ್ಲಿ ಇರಲಿಲ್ಲ. ಫುಲ್ಲು ಎಲ್ಲ ತಿರ್ಗಾಡ್ಕೊ ಬಂದ್ವಿ, ಬಟ್ ಸಿಗಲಿಲ್ಲ. ಸೊ ಬೇರೆ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ದರ್ಶನ್ ಪ್ಲ್ಯಾನ್ ಕೊಟ್ಟ. ದರ್ಶನ್, ಯಾವುದು? SGS ಗುಂಡು ಪಲಾವ್, ಚಂದ್ರಾಲಯ ಹೋಟೆಲ್ ಅಂತೆ. ಸೊ ಐ ಹೋಪ್ ಅವ್ರು ಅಟ್ಲೀಸ್ಟ್ ಇರ್ತಾರೆ ಅಂತ. ನಿಮಗೆ ಆ ಅಂಗಡಿ ಹೆಸರು ಗೊತ್ತಿದೆ? ಅಂಗಡಿ ಹೆಸರು ಗೊತ್ತಿಲ್ಲ. ರೀಲ್ಸಲ್ಲಿ ಅಂಗಡಿ ಹೆಸರು ಏನಾರು ಹೇಳಿದಾರ? ಬರೀ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ನಿಮ್ಗೆ ಏನಾರು ಅಂಗಡಿ ಹೆಸರು ಗೊತ್ತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಹೇಳ್ತೀವಿ. ಏನಲ್ಲಿ SGS ಗುಂಡು ಪಲಾವ್ ಅಂತ ಒಂದು ಅಂಗಡಿಗೆ ಬಂದಿದ್ದೀವಿ. ಇದೊಂದು ಫುಡ್ ಟ್ರಕ್ಕು. ಅಲ್ಲೋಗಿ ಕೇಳ್ಕೊಬರಕ್ಕೆ ಹೋಗಿದ್ದಾರೆ.
ಹೋಪ್ಸೋ ಇರಬೇಕು ಸ್ವಲ್ಪ ಏನಾದರೂ ಐಟಮ್ಸು. ಅದು ಇಲ್ಲ ಅಂದರೆ ಇಲ್ಲ ಇಲ್ವಾ, ಒಂಚೂರು ಇಲ್ವಾ, ರೈಸೇ ಇಲ್ವಾ? ಅಷ್ಟ ಹೆಂಗೆ ಬೈಸ್ ಅಷ್ಟೇ ಕಾಯಿ ಮಾಡಿಬಿಟ್ಟಿದ್ದೀರ ಇವತ್ತು. ದರ್ಶನ್ ಕರ್ಕೊಬಂದಿರೋ ಪ್ಲೇಸು ಏನೋ ಅದು ಶಬ್ದ, ಕಬಾಬ್ ಪ್ಯಾರಡೈಸ್. ರೈಸ್ ಬ್ಯೂಟಿಫುಲ್ ಪೇಂಟಿಂಗ್. ಚಿಕನ್ ಹಾಂ ಬಿರಿಯಾನಿ ಹೇಳ್ಬಿಡೋಣ. ಲೆಮನ್ ಚಿಕನ್ ಬಂದಿದೆ ಗೈಸ್, ನೋಡಿ ಬೇಕಾ ಗೈಸ್? ಆ್ಯಕ್ಚುಲಿ ಹೇಳ್ತಾರೆ ಫಸ್ಟು ಲೆಮನ್ ಚಿಕನ್ ತೊಗೊಂಡಿದ್ದೀವಿ. ಸೊ ಲೆಮನ್ ಚಿಕನ್ ಬಂದ್ಬಿಟ್ಟು ರಾಜೀವ್ ಫೇವ್ರೇಟು. ಸೊ ಅದಕ್ಕೆ ಲೆಮನ್ ಕೊಟ್ಟರೆ ಲೆಮನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳ್ತವ್ರೆ. ಚಿಕನ್ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳಿದ್ರೆ ಲೆಮನ್ನೇ ಸ್ವಲ್ಪ ಜಾಸ್ತಿ ಹಾಕಂತವ್ರೆ. ಹೇಳಲ್ಲ ಸೊ ಬೋನ್ಲೆಸ್ಸು ಸಿಗುತ್ತೆ, ಬೋನ್ಲೆಸ್ ತೊಗೊಳ್ಳಿ, ಸಕ್ಕತ್ತಾಗಿರುತ್ತೆ, ಒಳ್ಳೆ ಟ್ಯಾಂಗಿ ಫ್ಲೇವರು. ರಾಜೀವ್ ಹೇಳಿ ಹೆಂಗಿದೆ? ಲೆಮನ್ ಚಿಕನ್ ಥರ ಇದೆ. ನಗು ಬರಲಿಲ್ವಾ? ಲೆಮನ್ ಚಿಕನ್ ಥರ ಇದೆ ಅಂತ. ಲೆಮನ್ ಚಿಕನ್ ಹೆಂಗಿದೆ ಅಂತ ಲೆಮನ್ ಚಿಕನ್ ಥರ ಇದೆ ಅಷ್ಟೇ, ಸಿಂಪಲ್. ಪೀಸ್ನ ಚೆನ್ನಾಗಿ ಡಿಪ್ ಮಾಡಿಕೊಂಡು. ತಂದೂರಿ ಚಿಕನ್ ಅಂತೂ ವರ್ತು ಕೊಡ, ಆ್ಯಕ್ಚುಲಿ ಸಖತ್ ವರ್ತು ತಂದೂರಿ ಚಿಕನ್ ನನಗೆ ಅನ್ಸಿರೋ ಪ್ರಕಾರ. ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿದೆ ಪೀಸಸ್ ಎಲ್ಲ, ಸೂಪರ್. ಅದಕ್ಕೊಂದು ಪುದೀನ ಚಟ್ನಿ ಕೊಡ್ತಾರೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ನೆಕ್ಸ್ಟ್ ಐಟಮ್ ಆರ್ಡರ್ ಮಾಡಿದ್ದೀವಿ, ಬಿರಿಯಾನಿ. ಅದೇನೋ ಐಟಮು ಏನು? ಯಾವ ಥರ ಇದೆ ಬಿರಿಯಾನಿ? ಓಕೆ ಬಿರಿಯಾನಿ ಓಕೆ ಥರನೇ ಇದೆ, ಜಾಸ್ತಿ ವಾವ್ ಅಂತ ಅನ್ನೋ ಥರ ಇಲ್ಲ. ಗೀ ರೈಸ್ ತರಿಸಿದ್ದೀವಿ ಗೈಸ್. ಗೀ ರೈಸ್ ಓಕೆ. ನಾವು ದಾಲ್ ಕೊಡು, ದಾಲ್ ಚೆನ್ನಾಗಿರುತ್ತೆ ಅಲ್ವಣ್ಣ? ನನಗೆ ಹಾಕಂಗೆ ಲೈಟಿಗೆ ಹಾಕು. ಶೂಶು ನನಗೆ ಹಾಕು. ಏನು ನೋಡ್ದಾ? ಹಾಂ ನೋಡಿ ಚೆನ್ನಾಗಿದೆಯಾ ನೋಡಿ. ನಗು ಬರಲಿಲ್ವಾ? ಓ ಮೈ ಗಾಡ್. ಎಷ್ಟೇನು ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾವನೆ. ಸಾಂಬಾರು ವೈಟ್ ರೈಸ್ ಅನ್ನ ಸಾಂಬಾರು ಥರ ಇದೆ, ಲಿಟ್ರಲಿ ವೈಟ್ ರೈಸ್ ಅನ್ನ ಸಾಂಬಾರು ಥರ ಇದೆಯಾ? ನಿನಗೆ ಹೆಂಗೆ ಅನಿಸ್ತಿದ್ಯಾ? ಅನ್ನ ಸಾಂಬಾರು ಥರ ಹಾಕೊಂತೀನಿ. ನೀನು ಬರೀ ಗೀ ರೈಸ್ ತಿಂತಿದ್ದೆ, ಅದಕ್ಕೆ ವೈಟ್ ರೈಸ್. ನೀವು ಇನ್ಕೇಸ್ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ತಿನ್ನಬೇಕು ಅಂದರೆ ಇಲ್ಲಿ ಬಂದ್ಬಿಡಿ. ಓಕೆ ಅಷ್ಟೇ. ನಿನ್ಗೇನು ಅನಿಸ್ತಿದ್ಯಾ ಹೇಳೋ, ನೀನೇ ಕರೆಕ್ಟಾಗಿ ಹೇಳೋದು. 30%. ನಮ್ಮ ಮನೆಯಲ್ಲೇ ಚೆನ್ನಾಗಿ ಮಾಡ್ತಾರೆ ಸಾಂಬಾರು, ಅನ್ನ ಸಾಂಬಾರು ಥರ ಇದೆ. ಇದಕ್ಕೆ ಬಿರಿಯಾನಿ ಎಷ್ಟೋ ಸೂಪರ್ ಕೊಡೋ. ನಾನು ಅದಕ್ಕೆ ಹೇಳಿದೆ, ಈ ನನ್ನ ಮಗನೇ ನನಗೆ ಹೇಳ್ಬಿಡಲ್ಲ ರೈಸ್ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳು, ಏಯ್ ಫಸ್ಟಿಂದ ತಗೋಬಾರ ಅಂತ. ವಾಪಸ್ ಎತ್ಕೊಂಡು ತಗೊಂಡು ಬರ್ತಾನೆ. ನಗು ಬರಲಿಲ್ವಾ? ಆ್ಯಕ್ಚುಲಿ ಬಟ್ ಆದರೂ ತುಂಬ ಸ್ಯಾಟಿಸ್ಫೈಡ್ ಥರ ಏನೂ ಇಲ್ಲ ಅಲ್ಲ. ಬಂದ್ವಿ, ತಿಂದ್ವಿ, ಹೋದ್ವಿ, ಆ ಥರ ಆಗ್ಬಿಡ್ತು. ಲೈಕ್ ವೈಟ್ ಪಲಾವ್ ಅನ್ನೋ ಕ್ರೇಜ್ ಇಟ್ಕೊ ಬಂದ್ವಿ. ಇಲ್ಲ ನನ್ನ ಹತ್ರ ಮೈಕ್ ಇದೆಯಾ? ಬಟ್ ನನಗೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಅಷ್ಟೇ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು, ಎಕ್ಸೈಟ್ಮೆಂಟ್ ಇರಲಿಲ್ಲ. ಹೌದು. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಈ ಥರ ಫ್ರೆಂಡ್ಸ್ ಗ್ಯಾಂಗ್ ಇರ್ತಾರಲ್ಲ, ನೀವು ಈ ಥರ ಹೋಗ್ತೀರಾ ಅಂತ ಅಂದ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ಜಸ್ಟ್ ಒಂದು ವ್ಲಾಗ್ ಥರ ಇತ್ತು ಅಷ್ಟೇ. ಸೊ ಯೂಶ್ವಲಿ ಒಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ಹೋಗ್ತೀವಿ, ಆ ಥರ ಒಂದು ವ್ಲಾಗ್ ಥರ ಇತ್ತು. ಸೊ ಹೋಪ್ ಯು ಎಂಜಾಯ್ಡ್ ಇಟ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಇದಕ್ಕೆ ಹೋಗೋಣ ವೈಟ್ ಪಲಾವ್ ತಿನ್ನೋಕ್ಕೆ, ಓಕೆನಾ? ಸೊ ಆಲ್ ಐಕನ್ ಪ್ರೆಸ್ ಮಾಡಿ, ಅವಾಗೆ ನಾವು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್. ಏನು ಸೌಂಡು?